ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗ ಚಾನಲ್ಗೆ ಸ್ವಾಗತ. ಹಂಗೆ ನನ್ನ ಎಲ್ಲ ಸ್ಕೂಲು ಫ್ರೆಂಡ್ಸ್ಗೂ ನಾನಿಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ನಾನು ನಮ್ಮ 2ನೇ ದಿನದ ಒಂದು ಆಟೋಟಗಳನ್ನು ಹಾಗೆ ಆ್ಯಕ್ಟಿವಿಟೀಸ್ನ ಏನೆಲ್ಲ ಮಾಡಿದ್ವಿ ಅಂತ ಹೇಳಂದು ಇಲ್ಲಿ ನಾನು ನಿಮ್ಗೆ ವಿಡಿಯೋ ಮೂಲಕ ತರ್ತಾ ಇದ್ದೀನಿ. ಪ್ರತಿಯೊಬ್ಬರು ಎಲ್ಲರೂ ಖುಷಿಯಿಂದ ವಿಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹಿಂದಿನ ದಿನಗಳನ್ನು, ಸ್ಕೂಲ್ ಡೇಸನ್ನು ನೆನಪು ಮಾಡ್ಕೊತೀರಾ ಅಂತ ಹೇಳಂದು ನಾನು ಭಾವಿಸ್ತೀನಿ. ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ನಾವೇನು ಅವತ್ತು ಎಂಜಾಯ್ ಮಾಡಿದ್ವಿ ಅಂತ ಹೇಳಂದು ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಹಳೆಯ ದಿನಗಳನ್ನೆಲ್ಲ ನಾವು ಅವತ್ತು ನೆನಪು ಮಾಡ್ಕೊಂಡಿವಿ ಅಂದರೆ ಎಲ್ಲರೂ ಹಳೆಯ ಆಟಗಳನ್ನೆಲ್ಲ ಮರ್ತು ಬಿಡಾಕೊಂತಾರೆ. ಈಗ ಬರೀ ಮೊಬೈಲು ಮತ್ತು ಲ್ಯಾಪ್ಟಾಪು ಬರೀ ಇದರಲ್ಲೇ ಇರ್ತಾರೆ ಮಕ್ಕಳು, ಈಗಿನ ಮಕ್ಕಳು. ಆದರೆ ನಾವು ಅವಾಗೆಲ್ಲ ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ವಿ ಅಂತ ಅಂದರೆ ಈ ಎಲ್ಲ ಆಟಗಳನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ನಾವು ಫಸ್ಟಿಗೆ ಬಂದು ಒಂದು ಗ್ರೌಂಡಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡಿದ್ವಿ. ಎಲ್ಲರೂ ಹಿಂದಿಂದು ಎಲ್ಲ ಮಾತಾಡ್ಕೊಂಡ್ವಿ. ಆಮೇಲೆ ಇದು ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಕೊಂಡು ಆದ ನಂತರ ಒಂದು ಸ್ವಲ್ಪ ಹಾಗೆ ಹಾಳು ಎಲ್ಲ ಕೂತ್ಕೊಂಡು ಹಾಳು ಮಾಡಿ ನಂತರ ನಾವಿಲ್ಲಿ ಖೋ ಖೋ ಆಡೋಣ ಹಂಗಾರ ಅಂತ ಹೇಳಂದು ಖೋ ಖೋ ಆಡೋಕ್ಕೆ ಬಂದೀವಿ. ನೋಡ್ರಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅಂದ್ರೆ ನಾವು ಅವತ್ತಿನ ದಿನ ನಾನು ನಿಜ ಹೇಳ್ಬೇಕಂದ್ರೆ ಈ ದಿನಗಳನ್ನು ನಾನು ಖಂಡಿತವಾಗೂ ನನಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾರೂ ಮರ್ತಿಲ್ಲ. ಈ ನನ್ನ ಫ್ರೆಂಡ್ಸ್ ಅದಾರಲ್ಲ ಎಲ್ಲರೂ ಒಂದು ರೀತಿ ಪ್ರತಿದಿನ ಅದನ್ನು ಮೆಲುಕು ಹಾಕ್ತಾ ಇದ್ದಾರೆ. ದಿನಾನೂ ಆ ದಿನವನ್ನು ನಾವು ಮಿಸ್ ಮಾಡ್ಕೊತಾ ಇದ್ದೀವಿ, ಎಲ್ಲರೂ ಕೂಡಿರೋದನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಎಲ್ಲ ಮೆಸೇಜ್ ಮಾಡ್ತಾರೆ. ಒಂದು ಗ್ರೂಪ್ ಅಂತ ಹೇಳಿ ಮಾಡಿದ್ದಾರೆ. ಅದರಲ್ಲಿ ನಿಜ ನೋಡ್ರಿ, ಇವರು ಬೀಳ್ತಾರೆ ನೋಡ್ರಿ ಈಗ ಬಂದು. ಅವತ್ತಿನ ದಿನ ಅದು ಏನೋ ಒಂದು ಆ ಖುಷಿಗೆ ಮಿತಿ ಇಲ್ಲ ನಿಜ ಹೇಳ್ಬೇಕಂದ್ರೆ. ನಿಜ ಫ್ರೆಂಡ್ಸ್, ನೀವು ಒಂದು ಸರ್ತಿ ಎಲ್ಲರೂ ಎಲ್ಲೆಲ್ಲಿದ್ದೀರೋ, ಯಾರ್ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಿದ್ರೋ, ಈ ಎಲ್ಲ ನಾವು ಹಾಕಿರೋವಂಥ ಈ ವಿಡಿಯೋನ ನೋಡ್ರಿ. ನೀವು ಒಂದು ಸರ್ತಿ ಈ ಎಂಜಾಯ್ಮೆಂಟನ್ನು ಅನುಭವಿಸ್ರಿ ಅಂತ ಹೇಳಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಖೋಖೋ ಪೂರ್ತಿಯಾಗಿ ನಾವು ಖೋಖೋ ಆಡಿದ್ವಿ. ಎಷ್ಟು ಮಟ್ಟ ಅಂತ ಅಂದ್ರೆ ಸರಿಯಾಗಿ ಭಾಳ ಹೊತ್ತು ನಾವು ಖೋಖೋನ ಆಟ ಆಡಿದ್ವಿ. ಖೋಖೋ ಆಡಿದ್ಮೇಲೆ ನಾವು ಮತ್ತೆ ನಾನು ಹೇಳಿದ್ನಲ್ಲ ಹಳೆಯ ಆಟಗಳನ್ನು ನಾನಿಲ್ಲಿ ಮೆಲುಕು ಹಾಕ್ತಾ ಇದ್ದೀವಿ ಅಂತ ಹೇಳಂದು ಈ ರೀತಿ ಒಂದು ಈಗ ನೋಡ್ರಿ ಬಂದ್ವಿ. ನಾವು ಮತ್ತೆ ಇನ್ನೊಂದು ಆಟಕ್ಕೆ ಬಂದ್ವಿ. ಇಲ್ಲಿ ಲಿಂಬೆಹಣ್ಣಿನ ಆಟ. ಇದು ನೀವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಆಟ ಆಡಿರ್ಬೋದು. ಸ್ಕೂಲಲ್ಲಿರ್ತಾ ಮಕ್ಕಳಿಗೆ ಕಪ್ಪೆ ಜಿಗ್ತಾ, ಲಿಂಬೆಹಣ್ಣಿಂದು ಆಟ ಇದನ್ನೆಲ್ಲ ಆಡಿಸ್ತಿದ್ರು. ಇಲ್ಲಿ ನಾವು ಸ್ಪೂನು, ನಮ್ಮ ಬಾಯ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ನಾವು ಎಲ್ಲ ಸ್ಪೂನ್ ಎಲ್ಲ ಇಟ್ಕೊಂಬಂದಿದ್ವಿ. ಸ್ಪೂನು, ಲಿಂಬೆಹಣ್ಣು, ಆಮೇಲೆ ಹಗ್ಗ ತೊಗೊಂಬಂದಿದ್ರು. ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದಿದ್ರು. ಸ್ಪೂನಲ್ಲಿ ಒಂದೊಂದು ಲಿಂಬೆಹಣ್ಣಿಟ್ಟು ಇಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಅಂಥೇಳಂದು ಲಿಂಬೆಹಣ್ಣಿನ ಆಟ ಆಡಿಸಿದ್ರು. ನೋಡಿರಿ, ಎಂಜಾಯ್ ಮಾಡಿರಿ, ನೋಡ್ತಾ ಇರ್ರಿ, ಎಂಜಾಯ್ ಮಾಡ್ತಾಯಿರಿ. ನಾನು ನಿಜ ಹೇಳ್ಬೇಕಂದ್ರೆ ಇದು ಒಂದು ಮ್ಯೂಸಿಕ್ ಹಾಕಿ ಕೈ ಬಿಡ್ಬೇಕಂದೆ. ಆದರೆ ನನಗೇನೋ ಇದರಲ್ಲಿ ಚೆನ್ನಾಗಿ ಮಾತಾಡಿದ್ರೆ ನಾನು ಖುಷಿ ಅನಿಸುತ್ತೆ ಅಂತ ಹೇಳಂದು ಮಾತಾಡ್ತಾ ಇದ್ದೀನಿ. ನೋಡ್ರಿ, ಕೊನೆಗೆ ಇಬ್ಬರು ಬಂದರು. ಇದು ಕುಸುಮ ಅಂತ ಹೇಳಂದು ಇವಳು ಹೋದ್ಲು. ನಾನು ನಾಳೆ ಎಲ್ಲರನ್ನೂ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಹೋಗ್ತೀನಲ್ಲ, ಅದರಲ್ಲಿ ಎಲ್ಲರ ಹೆಸರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಅಂದರೆ ನಾನು ಈ ಎಂಜಾಯ್ಮೆಂಟ್ ಒಳಗೆ ನಾನು ಇದನ್ನು ಹೇಳೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನೋಡ್ರಿ, ಖುಷಿಪಡ್ರಿ. ನೋಡ್ರಿ, ಬಾಯ್ಸ್ ಸಹಿತ ಅಷ್ಟು ಹುರುಪಿನಿಂದ ಲಿಂಬೆಹಣ್ಣಿನ ಆಟ ಆಡೋಂತಾರೆ. ಇವರು ಸಂಗಮೇಶ್ ಅಂತ ಹೇಳಂದು ಇದನ್ನು ಮುಗಿಸಿ ನೆಕ್ಸ್ಟ್ ನೋಡ್ರಿ ಕುಂಟಬಿಲ್ಲಿಗೆ ಬಂದ್ವಿ. ನಾವು ಒಂದೊಂದಾಗಿ ನಾವು ಆಟ ಆಡ್ತಾ ಬಂದ್ವಿ. ಎಲ್ಲನೂ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ನಾವು ನಿಜ ಹೇಳ್ಬೇಕಂದ್ರೆ ಭಾಳ ಖುಷಿಯಿಂದ ಆಟ ಆಡಿದ್ವಿ. ಈ ಎಲ್ಲ ಎಂಜಾಯ್ಮೆಂಟನ್ನು ನೀವು ನೋಡಿ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ನನ್ನ ಫ್ರೆಂಡ್ಸ್ ಅಂತೂ ಖುಷಿ ಪಟ್ಟು ಬಿಡ್ತಾರೆ. ಯಾಕಂದ್ರೆ ಈಗ ಅವ್ರು ಮಾಡಿದ್ದು ಎಲ್ಲ ನೋಡ್ಕೊತಿದ್ರೆ ನಿಜ ಇದೊಂದು ನಾನು ಒಂದು ಯೂಟ್ಯೂಬ್ ಮಾಡಿದ್ದಕ್ಕೂ ನಂಗೆ ಸಾರ್ಥಕ ಅನ್ನಿಸ್ತು ನಿಜ ಹೇಳ್ಬೇಕಂದ್ರೆ. ಯಾಕಂದರೆ ಈ ಮೆಮೊರೀಸ್ಗಳು ಯಾರ ಹತ್ರ ವಿಡಿಯೋ ಡಿಲೀಟ್ ಆದರೂ, ಫೋಟೋ ಡಿಲೀಟ್ ಆದರೂ, ಇದು ನೆನಪಾದಾಗ ಈ ವಿಡಿಯೋಗಳನ್ನ ತೆಗೆದು ನೋಡಿದ್ರೆ ಈ ಹಳೆಯ ದಿನಗಳು, ಈ ನಾವು ಆಟ ಆಡಿದ್ವಿ ಎಲ್ಲ ನಾವು ಎಷ್ಟೋ ವರ್ಷಗಳಾದರೂ ನಾವು ಇದನ್ನ ನೋಡ್ತಾ ಇರ್ತೀವಿ. ಇದು ಎಲ್ಲೂ ಹೋಗಂಗಿಲ್ಲ ಅನ್ನೋದೊಂದು ಖುಷಿ ನಿಜವಾಗ್ಲೂ ನನಗೆ ಖುಷಿ ಐತಿ. ಈ ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೂ ಒಂದು ನನ್ನ ಸಾರ್ಥಕ ಆಯ್ತು ಅಂತ ಅಂದ್ಕೊತಿದ್ದೀನಿ. ಎಲ್ಲರೂ ಲೇಡೀಸ್ ಮುಗಿದ ತಕ್ಷಣ ಬಾಯ್ಸು ಲಗೋರಿ ಆಟ ಆಡಿದರು. ಲಗೋರಿ, ಲಿಂಬೆಹಣ್ಣಿನ ಆಟ, ಖೋ ಖೋ ಆಟ ಎಲ್ಲ ಮುಗೀತು. ಈಗ ಹಗ್ಗದ ಆಟಕ್ಕೆ ಬಂದರು. ಹಗ್ಗದಾಟ ಅಂದರೆ ಈಗ ನೋಡ್ರಿ, ನಾವು ಈಗ ಎಲ್ಲರೂ ಫ್ರೆಂಡ್ಸ್ ಅಂದ್ರೆ ಕೊನೆ ಪಕ್ಷ ಅಂದ್ರೆ 40 ವರ್ಷ ನಮಗೀಗ.
40 ವರ್ಷ ಆಸ್ಪಾಸು ಇರೋಂಥವ್ರು ಇಷ್ಟೆಲ್ಲ ಆಟ ಆಡಿ ಬಂದಿದ್ದೀವಿ ಅಂದ್ರೆ ನೀವು ಅಷ್ಟೇ ಗೆಸ್ ಮಾಡಿರಿ. ಆದರೂ ಕಾಲು ನೋಯ್ತಾವು ಅಂತ ಹೇಳಂದು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಮೇಲೆ ಇಲ್ಲಿ ಇನ್ನೊಂದು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಸರಳ ಅಂಥೇಳಂದು ನಾವು ಖೋ ಖೋ ಆಟ ಆಡಿ ಬಂದಮೇಲೆ ನಮ್ಗೆ ಒಂದು ಸ್ವಲ್ಪ ಸುಸ್ತಾದಂಗೆ ಆತು ಎಲ್ಲರೂ. ಯಾಕಂದ್ರೆ ಅಯ್ಯೋ ಅವತ್ತು ಎಷ್ಟೆಲ್ಲ ಬಿದ್ದರು, ಕಾಲು ಪೆಟ್ಟು ಮಾಡ್ಕೊಂಡ್ರು, ಕೈ ಕೆತ್ತಿಸ್ಕೊಂಡ್ರು. 2-3 ಜನರಿಗಂತೂ ಸರಿಯಾಗಿ ಪೆಟ್ಟಾಯಿತು. ಮಾಲತಿ ಅಂತೇಳಂದು, ಆಮೇಲೆ ಸಂಗಮೇಶ ಅಂತೇಳಂದು ಇನ್ನೊಬ್ಬರು. ಅಷ್ಟ್ರಿಗೂ ಒಬ್ಬೊಬ್ಬರು ಬಿದ್ದು ಪೆಟ್ಟು ಮಾಡ್ಕೊಂಡ್ರು ನೋಡ್ರಿ. ಬ್ಯಾಗ್ ಸಹಿತ ಮರ್ತು ಬಿಟ್ಟೇವೆ ನಾವು. ಎಲ್ಲಿಟ್ಟಿವಿ ಅಂತ ಹೇಳಂದು, ಈ ಬ್ಯಾಗಿಗೆ ಯಾರು ವಾರಸ್ತಾರಿ ಇಲ್ಲನೋ ಅಂತ ಹೇಳಂದು ಇವ್ರು ಬ್ಯಾಗ್ ಸಹಿತ ತೊಗೊಂಡು ಎಲ್ಲ ನೋಡ್ರಿ. ಇದೊಂದು ಫೋಟೋ ತೆಗ್ದಾರ, ಅದೊಂಥರ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅದನ್ನು ನಾನಿಲ್ಲಿ ಶೇರ್ ಮಾಡೀನಿ. ಎಲ್ಲ ಬ್ಯಾಗ್ ನೋಡ್ರಿ, ಬ್ಯಾಗ್ ಎಲ್ಲರೂ ಫ್ರೆಂಡ್ಸು ಎಲ್ಲ ಬ್ಯಾಗ್ ಮರ್ತು ಅಲ್ಲೇ ಇದ್ರ ಮೇಲೆ ಇಟ್ಟು ಅಡ್ಡಾಡಕ್ಕೆ ಬಂದ್ಬಿಟ್ಟಿದ್ರು. ಈ ಬ್ಯಾಗಿಗೆ ಯಾರು ವಾರಸ್ತಾರ ಇಲ್ಲನಪ್ಪ ಅಂತ ಹೇಳಂದು ಬ್ಯಾಗ್ ಕೊಡ್ತಾ ಇದ್ದಾರೆ ಅವರು, ಚಂದ್ರು ಅಂತ ಹೇಳಂದಿರು. ನಿಜ ಅವತ್ತಿನ ದಿನ ಯಾವುದೇ ರೀತಿ ಭೇದ ಭಾವ ಇಲ್ದಂಗೆ ನಾವು ಮೊದಲನೇ ದಿನಗಳನ್ನು ನಾವು ನೆನಪು ಮಾಡ್ಕೊಂಡು ಭಾಳ ಖುಷಿಯಾಗಿರುವಂಥ ದಿನ, ಖುಷಿಯಾಗಿರುವಂಥ ಕ್ಷಣ. ಈ ಪದಗಳನ್ನು ಯಾವ ರೀತಿ ನಾವು ಹೇಳಿ, ಯಾವ ರೀತಿ ನಾವು ಇದನ್ನು ಮಾಡ್ಬೇಕಂತ ಹೇಳಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಎಷ್ಟು ತಿಳಿತೈತೋ ಅಷ್ಟು ನಾನು ಇದರಲ್ಲಿ ನನ್ನ ಖುಷಿಯನ್ನು ನಿಜ ಹೇಳ್ಬೇಕಂದ್ರೆ ಈ ಫೋಟೋ ನೋಡ್ತಾ ಇದ್ರನ್ನಾಗ ನನಗೆ ಅವತ್ತಿನ ದಿನ ಪೂರ್ತಿಯಾಗಿ ನಾನು ಅಲ್ಲೇ ಇದ್ದೀನೇನೋ ಅನ್ನೋಷ್ಟು ನನಗೆ ಖುಷಿ ಆಗ್ತಾಯಿತ್ತು. ಎಲ್ಲರ ಮುಖದಲ್ಲೂ ನಗು ನೋಡ್ರಿ, ಎಷ್ಟು ಚೆನ್ನಾಗಿ ಖುಷಿಯಿಂದ ಆಟ ಆಡ್ತಾರೆ. ಯಾವುದೇ ರೀತಿ ಇಲ್ಲಿ ಭೇದ ಭಾವ ಯಾವುದೇ ಇಲ್ಲ. ನಾವು ಚಿಕ್ಕ ಮಕ್ಕಳಾಗಿ ನಾವು ಅವತ್ತಿದ್ವಿ. ಈ ಎಂಜಾಯ್ಮೆಂಟನ್ನು ಪ್ರತಿಯೊಬ್ಬರು ಅನುಭವಿಸ್ಬೇಕು ಅಂತ ಅಂದು ನಾನು ಅನ್ಕೊತೀನಿ. ಯಾಕಂದರೆ ಈ ದಿನ ನಿಜ ನಮಗೆ ಬರ್ತೈತಿ. ಈ ದಿನವನ್ನು ನಾವು ಎಂಜಾಯ್ ಮಾಡ್ತೀವಿ ಅಂತ ಹೇಳಂದ್ರೆ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ. ನೋಡ್ರಿ, ನಾವು ಕುಂಟೆಬಿಲ್ಲೆ ಆಡಿದ್ವಿ, ಆಮೇಲೆ ಲಗೋರಿ ಆಡಿದ್ವಿ. ಇಲ್ಲಿ ನೋಡ್ರಿ ಗಂಡು ಹುಡ್ರು ಏನದು ಗೋಲಿ ಆಡ್ತಿದ್ದಾರೆ, ಚಿನ್ನಿದಾಂಡು ಆಡಿದರು. ಎಲ್ಲನೂ ಆಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಸಾಯಂಕಾಲ 6-6:30 ಮನೆ ಬಿಟ್ವಿ. ಮತ್ತೆ ಏನು ಮಾಡಿದ್ವಿ ಅವತ್ತು, ಒಂದು ಔತಣಕೂಟ ಅಂಥೇಳಂದು ಎಲ್ಲ ಫ್ರೆಂಡ್ಸು ಇಷ್ಟೊತ್ತಿಗೆ ಮನೆಗೆ ಬಂದರೂ ನಾವು ಮತ್ತೆ ಪಟ್ ಅಂತ ಹೇಳಂದು ರೆಡಿಯಾಗಿ ಮತ್ತೆ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಎಲ್ಲರೂ ಖುಷಿಯಿಂದ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿ ಇದನ್ನು ಬಿಲ್ಲನ್ನು ಪೇ ಮಾಡಿದಂಥ ನನ್ನ ಫ್ರೆಂಡಿಗೆ, ಅವನಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಊಟ ಮಾಡಿದ್ವಿ. ಎಲ್ಲರೂ ಊಟ ಮಾಡಿಕೊಂಡು ಫೋಟೋ ಬೇಕಾದಂಗೆ ಎಲ್ಲ ಕಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅಲ್ಲೇ ಹೋಟೆಲ್ನಾಗ. ಯಾಕಂದರೆ ಇವೆಲ್ಲ ನೆನಪುಗಳು ಒಂಥರ ನೆನಪಿನ ಬುತ್ತಿಯಾಗಿ ಉಳಿಬೇಕು ನಮಗೆ. ಅದಕ್ಕೋಸ್ಕರ ಈ ಯಾವುದೇ ರೀತಿ ಎಲ್ಲೂ ನಾವು ಬಿಟ್ಟಿಲ್ಲ. ಎಲ್ಲ ಕಡೆನೂ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಎಲ್ಲ ಖುಷಿಯಿಂದ ಮಾತಾಡ್ಕೊತ ಊಟ ಮಾಡ್ಕೊತ ಆ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಂಡು ಬಂದ್ವಿ. ಹಾಗೆ ಎಲ್ಲರೂ ಈ ವಿಡಿಯೋ ನೋಡಿದ್ದೀರಾ, ಎಲ್ಲರೂ ನಿಮ್ಮ ಸ್ಕೂಲ್ ದಿನಗಳನ್ನು ನೀವು ನೆನಪು ಮಾಡ್ಕೊಂಡಿದ್ದೀರಾ ಅಂದ್ಕೊತೀನಿ. ಯಾರೆಲ್ಲ ಈ ರೀತಿ ಇನ್ನೂ ಎಂಜಾಯ್ಮೆಂಟ್ ಇನ್ನೂ ಮಾಡಿಲ್ಲ ಅನ್ನೋರು ದಯವಿಟ್ಟು ಒಂದು ದಿನ ನಿಮಗೋಸ್ಕರ ಎಲ್ಲ ಜಂಜಾಟವನ್ನು ಬಿಡ್ರಿ. ನಿಮಗೋಸ್ಕರ ಅಂತ ಹೇಳಂದು ಒಂದು ದಿನ ನಿಮಗಾಗಿ ಮೀಸಲಿಡ್ರಿ. ಎಲ್ಲ ಫ್ರೆಂಡ್ಸ್ ಕೂಡಿಕೊಂಡು ಭಾಳ ದಿನ ಬಿಡ್ರಿ. ಈಗ ಒಮ್ಮಕ್ಲೇನೆ 2 ದಿನ 2 ವರ್ಷ 3 ವರ್ಷಕ್ಕಂತ ಅನ್ನಕ್ಕೆ ಹೋಗ್ಬಿಟ್ರಿ. 8-10 ವರ್ಷ ಆದವರು ಈಗ ಕೂಡ್ರಿ. ಅದರದ್ದು ಮಜಾನೇ ಬೇರೆ ಇರ್ತೈತಿ, ಅದ್ರ ಖುಷಿನೇ ಕುತೂಹಲನೇ ಬೇರೆ ಇರ್ತೈತಿ. ನಾನು ಇದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ದಯವಿಟ್ಟು ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಎಲ್ಲ ಆಟಗಳನ್ನು ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ರ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ನಾನು. ಒಳ್ಳೆ ವಿಡಿಯೋ ಅಂದ್ರೆ ನಮ್ಮ ಗುರುವಂದನಾ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಮಾಡಿದ್ವಿ ಅನ್ನೋ ಒಂದು ವಿಡಿಯೋವನ್ನು ನಾನು ನಿಮಗೆ ತರ್ತಿದ್ದೀನಿ. ಎಲ್ಲರಿಗೂ ಒಂದು ರೀತಿಯಾದಂಥ ಮಾದರಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲ ಟೀಚರ್ಸು ಸರ್ಸು ಎಲ್ಲರೂ ಖುಷಿಪಟ್ಟರು ನಿಜ ಹೇಳ್ಬೇಕಂದ್ರೆ. ಮತ್ತು ಸರಳ ಅನ್ನೋ ಒಂದು ಹೆಸರನ್ನ ನಾನು ತೊಗೊಂಡೆ. ಅದನ್ನ ಮಧ್ಯಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟೆ. ಆದರೆ ಅವಳು ಮಧ್ಯಾಹ್ನ ಊಟಕ್ಕೆ ಅವತ್ತಿನ ದಿನ ನಾವು ಎಲ್ಲ ಆಟ ಆಡಿ ಸುಸ್ತಾಗಿ ಬಂದಾಗ ಮಧ್ಯಾಹ್ನ ಊಟಕ್ಕೆ ವ್ಯವಸ್ಥೆ ಮಾಡಿದ್ಲು. ಆಕೆಗೂ ನಾನಿಲ್ಲಿ ನಮ್ಮ ಫ್ರೆಂಡ್ಸ್ ಪರವಾಗಿ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.